ರವಿ ಕೀರ್ತಿಯನ್ನು ಹಾಗೆ ನನ್ನ ಹೆಸರು ಸಂಪತ್ಪರಿತವಾದ ನಾಡು ಸೌಭಾಗ್ಯ ನೆಲಬೇಡ ನಿಲ್ಲಿಸಿಬಿಟ್ಟಿರುವಂತಹ ಈ ನಾಡಿನ ಅಧಿಕಾರಿ ಪೀಠವನ್ನೇರಿ ನನ್ನ ಪ್ರಜೆಗಳನ್ನು ಮಕ್ಕಳಂತೆ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇನೆಂದಾದರೂ ಅತಿಶಯೋಕ್ತಿ ಅಂತಾಗಿರುತ್ತಿಲ್ಲ. ನನ್ನ ಪ್ರಜೆಗಳ ಬೆವರ ಮಧ್ಯದಲ್ಲಿ ರಕ್ತವನ್ನು ಕೊಟ್ಟು ದುಡಿದವ ನಾನು ಪ್ರಜೆಗಳನ್ನು ಮಕ್ಕಳಂತೆ ಸಂರಕ್ಷಣೆ ಮಾಡಿಕೊಂಡು ಇಲ್ಲಿವರೆಗೆ ಸಂತೋಷದಿಂದ ರಾಜ್ಯಭಾರ ಮಾಡಿದ್ದೇನೆ. ಎಂದಿನಂತೆ ಸಭೆ ಕೊಟ್ಟವ ನಾನು ಬರೀ ರಾಜಕೀಯ ವಿಷಯವಾಗಿ ಮಾತಾಡುವಲ್ಲ, ನನ್ನ ಸ್ವಂತಿಕೆಯ ಬಗ್ಗೆ ಹೇಳಬೇಕಾದ್ರೆ ಬಹಳ ನೋವು ನುಂಡಿದವ ನಾನು. ಈ ನಾಡಿನ ಅಧಿಕಾರ ನೀಡುವುದಕ್ಕೆ ಮುಂಚಿತವಾಗಿ ಕುಲವತಿ ಹೆಣ್ಣೋರುಗಳನ್ನು ಮದುವೆಯಾಗಿದ್ದೇನೆ. ಏನು ಮಾಡೋಣ ಹೇಳಿ, ಇಲ್ಲಿವರೆಗೆ ಮಕ್ಕಳ ಭಾಗವನ್ನು ಕಂಡವನಲ್ಲ ನಾನು. ಆ ನೋವನ್ನು ನನ್ನನ್ನು ಕಳೆಯುತ್ತಾ ಇದೆ. ಮಕ್ಕಳಿಲ್ಲ ಎನ್ನುವಾಗ ನೋವನ್ನು ಬಿಟ್ಟರೆ ಈ ನಾಡಿನಲ್ಲಿ ಯಾವ ಕೊರತೆಯೂ ಕಂಡದ್ದಿಲ್ಲ. ಸಂಪತ್ಭರಿತವಾದ ನಾಡು ಸೌಭಾಗ್ಯದ ಎಲೆಬೇಡೆನಿಸಿಕೊಂಡಿರುವಂತಹ ಈ ನಾಡನ್ನು ಸಂತೋಷದಿಂದ ಆಡಿಕೊಂಡು ಬಂದವ ನಾನು. ಎಂದಿನಂತೆ ಸಭೆ ಕೊಟ್ಟಾಕ್ಷಣವೇ ವನಪಾಲಕರು ಓಡೋಡಿ ತೋರುತ್ತಾ ಇದ್ದಾರೆ. ಹೊಲದಲ್ಲಿ ಕೆಟ್ಟ ಮೃಗಗಳ ಹಾವಳಿ ಎನ್ನುವಾಗಿ ವನಪಾಲಕರಿಗೆ ಸಾಂಸ್ಕೃತಿಕ ಮಾತನ್ನಾಡಿ ನಗರಗಳನ್ನು ತಡೆಯುವುದಕ್ಕಾಗಿ ವನದಡೆ ಸಾಕ್ತಾ ನೋಡೋಣ. ನನಗೆ ತಲೆ ಸುತ್ತುತ್ತಾ ಉಂಟು, ಬಾಯಾರಿಕೆ ಆಗ್ತಾ ಉಂಟು. ಯಾಕಿದೆ
ನನಗೆ ಬೆನ್ನ ಅಗಲ ಉಂಟು. ತಿಂದಿದ್ದೇನೆ. ಯಾವಾಗ ತಿನ್ನಲಿಕ್ಕೆ ಬರುವ ಬರೀ ತಿನ್ನದ್ದು ಮಾತ್ರ ಅಲ್ಲ, ಓಡಲಿಕ್ಕೆ ಕಾಲು ಉದ್ದ ಇದೆ. ಓಡಿದ್ದೇನೆ. ಓಡಿದ ಜಾಗದಲ್ಲಿ ಹುಲ್ಲು ಸಹ ಹುಟ್ಟಿದೆ. ಹೌದಾ? ಬರುವಾಗ ನೋಡಿದ ಹುಲ್ಲೆಲ್ಲ ಹುಟ್ಟಿದೆ. ಒಳ್ಳೆ ಮಳೆ ಊರಿಗೆ ಕೆಲವು ವರ್ಷ ಆಯ್ತಲ್ಲ, ಒಳ್ಳೆ ಮಳೆ ಅಲ್ಲ, ಹಾಗಾಗಿ ಎಲ್ಲ ಹುಲ್ಲು ಹುಟ್ಟಿದೆ. ಎಮ್ಮರಾಯ ಏನು ನಾನು ಕಳೆದ ಬಾರಿ ಬರುವಾಗ ನೋಡಲಿಕ್ಕೆ ಬರಗಾಲ ಊರಲ್ಲಿ ನೀರೇ ಇಲ್ಲ. ಯಪ್ಪ ಎಲ್ಲೇ ಹೋದ್ರು ಬರಗಾಲ, ಊರು ಬರಗಾಲ, ಬೆಳೆ ಇಲ್ಲ, ಬೆಳೆ ಇಲ್ಲ. ಈ ವರ್ಷ ಹಾಗೆ ಹೇಳಿಕ್ಕಿಲ್ಲ, ಬೆಳೆ ಇಲ್ಲ ಅಲ್ಲ, ಬೆಳೆದೆಲ್ಲ ಕೊಳದಾಗಿದೆ ಕೆಲವು ಬೆಳೆಯಲ್ಲಿ. ಹಿಂದೆ ಸೋತಂತಹ ಮತ್ತೆ ಬಂದಿದ್ದೇನೆ. ಮರ್ಯಾದೆಯಲ್ಲಿ ಹೇಳ್ತೇನೆ, ಈ ವಸುಪುರವನ್ನ ನನಗೆ ಬಿಟ್ಟುಕೊಡ್ತೀಯಾ? ಯಮನ ಮನೆ ಹತ್ತಿರ ಅವರೆಲ್ಲ ಹೆದರಿ ಓಡಿದ್ದಾರೆ. ಓಡಿದ್ದಲ್ಲಲ್ಲಿ ತಿಳಿಸುವುದಕ್ಕಾಗಿ ಬಂದದ್ದು. ಯಾರು ಅಂತ ತಿಳಿಸಿಕೊಂಡದ್ದು ಒಂದು ನೋಡುವಾಗ ಹಳೇ ಜನ, ಹಳೇ ಹೊಸ ಜನ ಅಲ್ಲ, ಹೊಸ ಹುಡುಗ ಅಲ್ಲ, ಹೌದೌದು ಹಳೇ ಹುಡುಗ. ಹಳೇ ಹುಡುಗನಪ್ಪ ಹೇಗೆ ಎಲ್ಲ ಹೇಗೆ ಹುಮ್ಮಸ್ಸಿನಿಂದ ಬಂದದ್ದು ಯಾಕೆ? ನಿನ್ನಲ್ಲಿ ಕೊಡುವುದಕ್ಕೆ ನನ್ನಲ್ಲಿ ನಿನ್ನ ತುರ ಒಂದು ನನ್ನ ಉತ್ಕರಿಸುವುದಕ್ಕೆ ಕಾರಣ ಏನು ಗೊತ್ತಾ? ನೀನೊಬ್ಬ ಸಮರ್ಥನಾಗಿದ್ದೆ, ಖಂಡಿತವಾಗಿ ಒಪ್ಪಿಕೊಳ್ಳಬಹುದಾಗಿ ಸಮರ್ಥ. ಹೌದು, ನಾನು ಹೊಡೆದೊಡಸಾಕಾಯ್ತು ಮಾರೆ. ಹೌದಾ? ನಿಜವಾಗಿ ಹೌದು.
ಓಡಿಸ್ತಿದ್ದಾಳೆ ನಿಮಗೆ. ಬುದ್ಧಿ ನನಗೆ ಹೇಳಿದ್ರು ನನ್ನ ಹಕ್ಕಲು ಹಾಡಿಯಲ್ಲಿ ಓಡಿಸಿಬಿಟ್ಟೆ. ನನಗೆ ಆಶ್ಚರ್ಯ ಆಯಿತು. ಮಿಂಚು ಮಿಂಚಿತು, ಅಗುದು ಉಗುರಿತು, ಸಿಡಿಲು ಸಿಡಿಯಿತು, ಮಳೆ ಬರಲೇ ಇಲ್ಲ. ಮಳೆ ಬಂದು ಹೆಚ್ಚಾಯಿತು. ಹೌದಾ? ಮಳೆ ಬೆಳಗಾಶ ಆಯ್ತು. ಆ ರೀತಿ ಪ್ರವೇಶವಾಯಿತು. ಕೋಮಿಂಚಿನ ಹಾಗೆ ಹೌದು ಒಂದೇ ಅಲ್ಲ, ಹೌದು ಆಕಾಶದಿಂದ ಕೆಳಗೆ ಬಂದಿರು, ಭೂಮಿ ಒಡೆದ ಮೇಲೆ ಬಂದಿರು, ಎಲ್ಲ ಆಚೆ ಈಚೆ ತೂರಿ ಬಂದಿರು, ಹಾರಿ ಬಂದಿರು, ಗೊತ್ತಾಗಲಿಲ್ಲ. ಈಗ ಗೊತ್ತಾಗಿರೋ ಪೂರ್ವದಷ್ಟು ಕಾಲಕ್ಕಾಗಿ ನನ್ನ ಅಪ್ಪನನ್ನು ಸಲಹೆ ಹೇಳಿದೆಯ ಅವರ ಬಗ್ಗೆ ದೂರ ಹಿಂದೆ ಬಂದಿದ್ರೆ ಕಥೆಯ ಬೇರೆ ಇತ್ತು. ಏನಾಗಿತ್ತು ಈಗ ಅದೆಲ್ಲ ಬಿಟ್ಟಾಕಿದ್ದೆ, ಮರ್ತಿದ್ದೆ. ಈಗ ಏನು ಖಡಗಿ ಚಂದದ ಚೆಂದುಳ್ಳೆ ಒಂದೇ ಎಲ್ಲ ಹೋರಾಟದ ಕಣಕ್ಕೆ ಬೇರೆಂದು ಭಾವಿಸಿದ್ದಿ. ಏನು ಸಾಮಾನ್ಯ ಅಲ್ಲ, ನನಕ್ಕೆ ಸರಿ. ಹೌದಾ ಹೋರಾಟಕ್ಕೆ ಸಾಯ್ಬೇಡ, ಹೊರಟು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಸೀಮಿತ ಎನ್ನುವಾಗಿ ಅಳವಡಿಸಿಕೊಂಡಿದ್ದಾರೆ. ಹಾಗೆ ತಪ್ಪು ಚಂದನವನ್ನು ಈಗ ನಮ್ಮನ್ನು ಅಳವಡಿಸಿದರು. ಖಂಡಿತ ಈ ಕಡೆ ಬರುವುದಿಲ್ಲ. ಸಂತೋಷದಿಂದ ಅರಮನೆಯನ್ನು ಸೇರಿಕೊಳ್ಳೋಣ. ಎಂತ ಗ್ರಾಚಾರ ಹೇಳಿ ಮಾರಾಯಣೆ, ನಮಗೆ ಸೋಲು ಸೋಲು ಸೋಲು, ಗೆಲುವಾಗುವುದೇ ಇಲ್ಲ. ಈ ಬಾರಿ ಗೆಲುವಾಯಿತು ಭಾವಿಸಿದ್ದೇವೆ. ರವಿಕೀರ್ತಿಯಲ್ಲಿ ಗೆದ್ದಿದ್ದೇನೆ, ಆ ಅಜಪುರ ನನ್ನದಾಯಿತು ಎನ್ನುವ ಹಾಗೆ ಎಣಿಸಿದಾಗ ಸಿಡಿಲ ಮರಿ ಹಾಗೆ ಓಡಿ ಬಂದಳ ಹುಡುಗಿ. ಅವಳ ಮಗಳಾದಂತಹ ಪೂರ್ಣಿಮಾ, ಅವಳಿಗೆ ನನಗೆ ಹೋರಾಟ ಆಯಿತು. ನನಗೆ ಬೇರೆ ಏನು ಬೇಸರ ಅಲ್ಲ. ನಮ್ಮ ಹಾಗೆ ಕಾಸ ಗೆಳಿಸಿನತ್ರ ಸೋತಿದ್ರೆ ಬೇಸರ ಖಂಡಿತ ಇರಲಿಲ್ಲ. ದೇವರಾಣಿಯಲ್ಲಿ ಸೋಲು ಗೆಲುವು ಯಾವಾಗಲೂ ಇನ್ನೊಂದು ದೊಡ್ಡ ಶಕ್ತಿ ಅಲ್ಲ. ನಾನು ಹೋಗಿ ಹೆಣ್ಣಿನ ಬಿಡ್ತಿದ್ದಾಯ್ತಲ್ಲ
ಸಾಮಾನ್ಯವಾದದ್ದಲ್ಲ, ಅವಳಿಗೆ ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ಹಾಗಾದರೆ ರವಿಕೀರ್ತಿಯಿಂದ ಮಾಡುವುದಕ್ಕಾಗದಿರುವ ಕಾರ್ಯ ಅವನ ಮಗಳು ಮಾಡಿದ್ದಾಳೆ. ನನ್ನ ಹತ್ರ ಆಗದೆ ಇದ್ದದ್ದಲ್ಲ ನನ್ನ ಮಗನಿಂದ ಮಾಡಿಸಿದ್ರೆ ಹೇಗೆ? ನನಗೆ ಪ್ರಾಯ ಸಮರ್ಥ ಮಗ ಇದ್ದ, ನನ್ನಾಗೆ ಇದ್ದ, ಅಪ್ಪನಾಗೆ ಮಗ. ಅವನ ಹೆಸರು ವಿಶ್ವಾಸ ಎಂಬ ಹಾಗೆ ಅಪಾರವಾದಂತಹ ನಂಬಿಕೆಯಿಂದಲೇ ವಿಶ್ವಾಸದಿಂದಲೇ ಅವನನ್ನು ಹುಟ್ಟಿಸಿದ್ದೇನೆ. ಹಾಗಾಗಿ ಅವನಿಗೆ ವಿಶ್ವಾಸ ಎಂಬ ಹೆಸರಿಟ್ಟಿದ್ದೇನೆ. ಮಗನಿಗೆ ವಿಶ್ವಾಸ. ಹೋಗಿ ಸಮುದ್ರಕ್ಕೆ ಬಿಟ್ಟೇನಾಗ್ತದೆ. ಇಷ್ಟು ವರ್ಷ ಆದ್ರೂ ಈ ಹೊಡಿ ಜಾತಿ ಒಂದು ಕಡಿಮೆ ಇಲ್ಲ. ಬದುಕಿದ್ದೆ ನಾನು ಮಗನೇ. ಆಡುವ ಮಾತು ಸುಳ್ಳಲ್ಲ. ತಾಯಿಯಂತೆ ಮಗಳು, ತಂದೆಯಂತೆ ಮಗ, ನೂಲಿನಂತೆ ಸೀರೆ, ನಾಯಿಯಂತೆ ಬಾಲ. ಹೌದಪ್ಪಯ್ಯ, ನಾನು ಅದು ಹೇಳಿಯಬಾರ್ದಿತ್ತು. ಹೇಳಿಯ ಮೋಸ ಆಯಿತು. ನಾಯಿಯಂತೆ ಬಾಲ. ನೀವು ದೊಡ್ಡ ದೊಡ್ಡ ಶಬ್ದಕ್ಕೆ ಬಾಯಿ ಹಾಕಿದ್ರಿ, ನಾನೊಂದು ಸಣ್ಣ ಶಬ್ದಕ್ಕೆ ಬಾಯಿ ಹಾಕಿದ್ದೆ. ಅದು ಸಣ್ಣ ಶಬ್ದ. ಅದು ನಾಯಿ ಅಂತ ಅದೇ. ಈಗ ನೀನು ಬಾಳ ಆದ್ರೂ ನಾನು ನಾಯಿ ಆಗ್ತಲ್ಲ. ನೀವು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳುವುದಿಲ್ಲ. ನಮ್ಗೆ ವಿಷಯ ಅಲ್ಲ. ನಾನು ಹೇಳುವುದೇನು, ಹೇಳುವ ಸಂಖ್ಯೆ ಕಡಿಮೆ ಇದ್ದಾರೆ. ಹೋಗುತ್ತಾ ಇರ್ತಾರೆ. ನಿಮ್ಮದಂತಲ್ಲ, ನಮಗೂ ಹೇಳುವವರಿದ್ದಾರೆ. ಹೇಳ್ತಾ ಇರ್ತಾರೆ ಶತ್ರುಗಳು. ಅಷ್ಟೇ. ದೇವಲೋಕ ನೋಡಿ ನಾಯಿ ಮುಗಿತಾರೆ. ಅಷ್ಟೇ ಅಷ್ಟೇ. ದೇವಲೋಕ ಕೆಳಗಿರ್ತಾರೆ. ಅದೇನು ಹಾಳಾಗಿ ಹೋಗುವುದಿಲ್ಲ. ಆದ್ರೆ ಏನ್ ಮಾಡೋಣ? ಏನು ನನ್ನ ವೈರಿ ಅವನೇ ಅಜಪುರಿಯಾದಂತಹ ರವಿಕೀರ್ತಿಯನ್ನು ಕೆಡಕುವುದಕ್ಕಾಗಿ ಹೋದಾಗ ನನ್ನ ಬಾಲೆಯ ಗೆಲುವಾಯಿತು. ಆಮೇಲೆ ಅಜಪುರ ನನ್ನ ತಾಯಿತು ಎನ್ನುವ ಹಾಗೆ ಅಟ್ಟಹಾಸದ ಬೀಗುತ್ತಿರುವಂತಹ ವೇಳೆಯಲ್ಲಿ ಅವನ ಮಗಳು ಹೊರಮಿಂಚಿನ ಹಾಗೆ ಬಂದು ಪೂರ್ಣಿಮೆ ಎಂಬ ಹೆಣ್ಣು ಮಾರಾಯ ನೀವು ಅವಳು ಸಿಕ್ಕಿದ್ಮೇಲೆ ಅವಳು ಇಷ್ಟು ಬೇಗ ಮನೆಗೆ ಬಂದ್ರ? ಅವಳು ಸಿಕ್ಕಿದ್ಮೇಲೆ ಇಷ್ಟು ಬೇಗ ಮನೆಗೆ ಬಂದದ್ದು ವಿಶೇಷ. ಬಂದದ್ದಲ್ಲ, ನನ್ನ ಜೀವನದಂತೆ ದೊಡ್ಡ ವಿಶೇಷ. ಅಂದ್ರೆ ಅವಳಲ್ಲಿ ಹೋರಾಟ ಮಾಡಿದ್ರು. ಹೋರಾಟ ನನ್ನ ಪಾಲಿಗೆ ಸೋಲಾಯಿತು. ಸೋಲಾಯಿತು. ನಿಮ್ಮ ಪಾಲಿಗೆ ಸೋಲಾಗಿ ಹೋಯಿತೆ.
ಕರ್ಕೊಂಡು ಹೋಗಿ ಇಬ್ರು ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವ ನಿಮಗೆ ಮಗನಾದದ್ದಕ್ಕೆ ಧನ್ಯನಾದೆ. ನೀವು ಸುಮ್ಮನಿರಿ ಅಪ್ಪಯ್ಯ. ನಿಮ್ದೆಲ್ಲ ಅನುಭವಿಸುವುದೆಲ್ಲ ಅನುಭವಿಸಿ ಆಯಿತು. ಇನ್ನು ನಾನಿನ್ನು ಎಳೆಯ ಪ್ರಾಯದಲ್ಲಿದ್ದೇನೆ. ಸರಿ, ನೀವು ಅನುಭವಿಸಿದ ಒಂದು ಅರ್ಧ ಭಾಗದಷ್ಟು ನಾವು ಅನುಭವಿಸಬೇಕೇ ಬೇಡವಾ? ಅವಕಾಶ ಕೊಡ್ತದೆ ನಿಮಗೆ. ಹೆದರಬೇಡಿ ಅಪ್ಪ. ಹಿಂದೆ ಪಚಾರಿಯ ಪೂರ್ಣಿಮೆ ಅವಳನ್ನ ದೂರದಲ್ಲಿ ಅಲ್ಲ, ಅವಳ ರುಂಡವನ್ನವನ್ನ ಬೇರ್ಪಡಿಸಿ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಬೇರ್ಪಡಿಸಿದೆ ಎಂದಾದರೆ ಏನಾಗ್ತದೆ? ಸತ್ತೋಗ್ತಾರೆ. ಸತ್ತೋದ್ರೆ ಏನಾಗ್ತದೆ? ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಆಗ ಅವಳು ಏನಾಗ್ತಾಳೆ? ಹೌದು, ಹೆಣ ಆಗ್ತಾಳೆ. ಹೆಣವಾದ ನಿನಗೇನು ಪ್ರಯೋಜನ ಉಂಟು? ನಮಗೇನಿಲ್ಲ. ನರಿ ನಾಯಿಗಳಿಗಾದ್ರೂ ಪ್ರಯೋಜನ. ನರಿ ನಾಯಿಗಾಗುವುದು ಬೇಡ, ನಿಮ್ಗೆ ಆಗ್ಲಿ ಅದು. ಅದಲ್ಲ, ಮತ್ತೆ ಅವಳಿಂದ ನೀವು ಪ್ರಯೋಜನ ಆಗಬೇಕು. ಏನಪ್ಪ? ಹಾಗಾದ್ರೆ ಒಳ್ಳೆಯ ಸಂತೋಷವಾಗಿ ಸಾಧ್ಯ ಉಂಟು ಗೊತ್ತುಂಟು ನನಗೆ. ಮಗನೇ, ಹಾಗಾಗಲಿ. ಮತ್ತೆ ಕಡಿಬೇಡ, ಕೊಲ್ಲಬೇಡ, ಸಾಯಿಸಬೇಡ, ಹಾಗಂತ ಹಾಗೆ ಬಿಡುವುದು ಅಲ್ಲ. ಅವರಿಗೆ ಸರಿಯಾದ ಪ್ರತಿಕಾರ ಆಗಬೇಕು. ಪ್ರತಿಕಾರ ಹೌದು. ಏನಾಗಬೇಕಪ್ಪ? ಮಗನೇ, ಪ್ರಾಯ ಬರ್ಕೊಂಡರಿ. ಈಗ ನಿನಗೇನಾಗಬೇಕು? ಏನಾಗಬೇಕು? ಪ್ರಾಯ ಸಮಂತರಿ. ಏನಾಗಬೇಕು ಅಂದ್ರೆ ಹೊತ್ತಿಗೆ ಮುದ್ದೆ ನಿದ್ರೆ ಆದ್ರೆ ಆರೋಗ್ಯದ ಸರಿ ಇರ್ತದಪ್ಪ. ನಿನ್ನೆ ಅಷ್ಟು ವರ್ಷಕ್ಕೆ ನಾನು ಎಷ್ಟೆಲ್ಲ ತಿರುಗಿದೆ ಗೊತ್ತಿಲ್ಲ ನನಗೆ. ಯಾವ್ಯಾವ ಊರಿಗೆ ಹೋಗಿದ್ದೆ, ಯಾರ್ಯಾರ ಮನೆ ಹೋಗಿದ್ದೆ, ಎಷ್ಟೊಂದು ಬಾಗಿ ಬೆಳೆದಿದ್ದೆ, ಎಷ್ಟೊಂದು ತಲೆ ಹಾರಿದ್ದೆ, ಎಷ್ಟೊಂದು ತಿಳಿದಾಗಿದೆ. ಬೆನ್ನೊಂದು ಅಗಲಿರ್ಲಿಕ್ಕೆ ಹೋಗಿ ಮಾಡಿ ಅನುಕೂಲ ಆಗಿದೆ ನಿಮಗೆ. ಅಲ್ಲ, ನನ್ನ ಬೆನ್ನು ಅಷ್ಟೇ ಅಲ್ಲ, ನನ್ನ ಅರ್ಥನ ನೀವು ತಗೊಂಡು ಬಂದಿದ್ದೀನಿ. ನಿನ್ನ ಬೆನ್ನು ಅಗಲೇ ಇದೆ. ಮಗನೇ, ಪ್ರಾಯ ಸಮರ್ಥನೆ ಇದೆ. ದೈಹಿಕವಾದಂತಹ ಕಾಮನೆ ಇರುವಂತಹದ್ದು ನಿಮಗೆ ಸಹಜವಾಗಿರ್ಬೇಕಲ್ಲ, ಅದು ನೆರವೇರಬೇಕು ಅಂತ ಆದ್ರೆ ಈಗ ನನಗೊಂದು ಯೋಚನೆ ಆಗಿದೆ. ಏನದು? ಸಾಹಸ ಅಲ್ಲ ಮಗನೇ. ಯಾವಾಗಲೂ ಶಕ್ತಿ ಬುದ್ಧಿಗೆ ಶಕ್ತಿ ಸಿಕ್ಕಲು ಬರಬೇಕು. ಉಡ ಕಡಿದು ಗೊತ್ತಾಗಬಾರದು, ತಲೆ ಕಡಿಮೆ ಗೊತ್ತಾಗಬೇಕು. ತಿನ್ನುವಾಗ ಸಿಹಿಯಾಗಿರಬೇಕು, ರುಚಿ ಇರಬೇಕು. ಹೊಟ್ಟೆಗೆ ಹೋಗ್ಬೇಡ, ಕರ್ಕೊಂಡು ಕಮಿಸಾಗಬೇಕು. ಆ ರೀತಿಯ ತಂತ್ರಗಾರಿಕೆ. ಸರಿ ಸರಿ, ಏನ್ ಮಾಡುವ? ನಾಳೆಯಿಂದ ಸಕ್ಕರೆ ಹೆಚ್ಚು ತಿನ್ನಿ, ಬಾಯಿಗೆ ಸಿಹಿ ಆಗ್ತದೆ, ಆರೋಗ್ಯ ಹಾಳಾಗಿ. ನನ್ನ ವೈದ್ಯರು ಹೇಳಿದ್ರು, ವೈದ್ಯ ಇವತ್ತು ಮಧ್ಯಾಹ್ನ ಹೇಳಿದ್ರು. ನೀವು ವೈದ್ಯರನ್ನು ನಿನ್ನೆಯಿಂದಲೂ ಮಾತಾಡಿಸ್ತಾ ಇದ್ದೀರಿ ಸುದ್ದಿ ಬಂದಿದೆ. ಹೌದು ಮಾರಾಯ, ನಾನು ನಿನ್ನೆಯಿಂದಲ್ಲ ಕೆಲವು ಸಮಯದಿಂದ ವೈದ್ಯರು ಮಾತಾಡ್ತಾ ಇದ್ದೆ. ಇವತ್ತು ಮಧ್ಯಾಹ್ನ ವೈದ್ಯರು ಹೇಳಿದ್ರು, ನೀವು ಸಕ್ಕರೆ ಅಂತ ಚಿಂಬೇಡಿ, ನಿಮಗೆ ಸೀರಾಗ. ಹೌದಾ? ಹೌದು, ಆಗ್ಲಿ ಅಪ್ಪಯ್ಯ. ಒಳ್ಳೆ ಸಂತೋಷ. ಅಲ್ಲ, ನಿಮ್ಮ ಪ್ರಾಯ ಕಳೀತಲ್ಲ, ಇನ್ನು ಈ ಪ್ರಾಯಕ್ಕೆ ಬರದೇ ಇದ್ರೆ ಅದಕ್ಕೆ ಸಕ್ಕರೆ ಮರ್ಯಾದೆ ಇರುತ್ತೆ. ನಾನು ಮರ್ಯಾದೆ ಇಲ್ಲ ಬಂದಿದೆ. ಅದು ಒಂದು ಆ ವೈದ್ಯರು ಹೇಳಿದ್ದಾರೆ, ನೀವು ತಿನ್ನುವ ಬದಲು ನಿಮ್ಮ ಪಾಲಿ ಮಗಳಿ ಕೊಡಿ ಅಂತ ಹೇಳಿದ್ದಾರೆ. ನನಗೆ ಖಾರ ಇಷ್ಟ ಅಪ್ಪ, ಸಿಹಿ ಇಷ್ಟ ಅಲ್ಲ. ಒಡನಾಟದಲ್ಲಿ ಕಲ್ತದ್ದಲ್ವೇ? ವಿಶ್ವಾಸ ಸರಿಯಾದಂತಹ ದಾರಿಯನ್ನು ನಾನು ಹೇಳ್ತೇನೆ. ಈಗ ಅಲ್ಲ, ಸಂದರ್ಭ ಬಂದಾಗ ತಯಾರಾಗಿರು, ನನ್ನ ಮಗನಾಗಿರುವ.
ಸದಾಕಾಲ ಮಾಧುರ್ಯವಾಗಿ ಕೂಡಿರಬೇಕೆಂದು ಕಾರಣಕ್ಕಾಗಿ ನನ್ನ ತಂದೆಯವರಾಗಿರುತ್ತಾರೆ ರವಿಕೀರ್ತಿ ಸದಾಕಾಲ ಆಲೋಚನೆ ಮಾಡಿದರು ಸ್ವಾಮಿ. ಮುಂಬರುವ ದಿನದಲ್ಲಿ ಅಜಪುರದ ಸಾರ್ವಭೌಮನಾಗಿ ನಾನು ಬರೆಯುವ ಸತ್ಯ. ಆದರೆ ಬೇಕಾದ ವಿದ್ಯೆಗಳನ್ನು ಅಧ್ಯಯನ ಮಾಡಬೇಕಾದ ನಮ್ಮ ಕರ್ತವ್ಯ ಅಲ್ಲವೇ? ಬದುಕೆಂದು ಸದಾಕಾಲ ಸಾಧನೆಯಂತ ಮುಖ ಮಾಡಿ ಇರಬೇಕಂತೆ. ನಮ್ಮ ದೇವನಲ್ಲಿ ಬಿದಿರೊಂದು ಕೇಳಿತಂತೆ, ಹಣ್ಣನ್ನು ಕೊಡುವುದಿಲ್ಲ, ಹೂವನ್ನು ಬಿಡುವುದಿಲ್ಲ, ಕೊಳಲಿ ಬಂದವರಿಗೆ ಕಾಳಿ ನೀಡುವ ಸಾಮರ್ಥ್ಯವು ನನ್ನ ಬಳಿಯಲ್ಲಿಲ್ಲ. ಆದರೂ ನನ್ನನ್ನೇಕೆ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ ಭಗವಂತ ಎನ್ನುವುದಾಗಿ ತನ್ನ ಗೋಳನ್ನು ಬಿದಿರೊಂದು ಮಾಡಿಕೊಂಡಿದ್ದಂತೆ. ಆಗ ವಿಧಾತ ಹೇಳಿದ ಮಾತೇನು ಗೊತ್ತ ಸ್ವಾಮಿ? ಬೆಳೆಯಬೇಕೆಂಬ ಮನಸ್ಸಿಂದಲೇ ನೀನು ಬೆಳೆ, ಸಾಮರ್ಥ್ಯದಿಂದ ಬೆಳೆ, ಆಮೇಲೆ ನೀನೇ ಇರುವುದು ಯೋಗ್ಯತೆ ಏನೆನ್ನುವುದು ಪ್ರಪಂಚಕ್ಕೆ ಗೊತ್ತಾಗ್ತದೆ ಅಂತ ಹೇಳಿದಂತೆ. ಬ್ರಹ್ಮದೇವನ ಮಾತನ್ನು ಕೇಳಿದ ಬಿದಿರೊಂದು ಬೆಳೆಯುವುದಕ್ಕೆ ಮುಂದಾಯಿತಂತೆ. ಬೆಳೆದು ಬೆಳೆದು ಹೆಮ್ಮರವಾಗಿ ಬಹಳಷ್ಟು ಎತ್ತರವಾಗಿ ಬೆಳೆದಿತ್ತು. ನಾನು ಬೆಳೆಯುವುದರ ಮೂಲಕ ಶ್ರೀಕೃಷ್ಣನ ಕರದಲ್ಲಿ ಕೊಳಲಾಗಿ ಹೊರಹೊಮ್ಮಿತು, ಆಗಿನಿಯಾಗುವುದಕ್ಕೆ ಸಹಕಾರಿಯಾಗಿ ಹೊರಹೊಮ್ಮಿತು, ಮಕ್ಕಳನ್ನಾಡಿಸುವ ತೊಟ್ಟಿಲನ್ನಾಗಿ ಹೊರಹೊಮ್ಮಿತು. ಹೆಚ್ಚೇಕೆ ಪಲ್ಲಕ್ಕಿಯನ್ನು ಹೊರುವುದಕ್ಕಾಗಿ ತಾನು ಸಿದ್ಧವಾಯಿತು. ಕೊನೆಗೆ ಸತ್ತವರನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವುದಕ್ಕೂ ಎಣೆಯಾಗಿ ನಿಂತಿತು. ಸಾಮರ್ಥ್ಯ ಇರುವುದು ಉಂಟು ಅಂತಾದ್ರೆ ಹೇಗೂ ಸಾಧಿಸಬಹುದು ಸ್ವಾಮಿ. ತಂದೆಯವರ ಹೊಸಗೆಯನ್ನು ಓದಿದಾಗ ಶರವೇಗದಿಂದ ಮನೆಯತ್ತ ಕಾಪುಗಳು ಹಾಕಿದ ಕಾರಣ ಹುಲಿಗರ ಪ್ರತಿಷ್ಠಾಪನೆ ಕೈವಾರಾಗಲು ನಾವಿದ್ದೇವೆ. ದೇವರ ಮೇಲೆ ಭಕ್ತಿಯನ್ನಿಟ್ಟಿದವರ ಗುರುಗಳ ಮೇಲೆ ಅಗಾಧವಾದಂಥ ಗೌರವವನ್ನು ಇಟ್ಟವರು ನಾವು. ಹಾಗಾಗಿ ಗುರುವಿನಿಂದ ಆಶೀರ್ವಾದ ಪಡೆದೆ ಆದಷ್ಟು ಬೇಗ ಮತ್ತೆ ಪುನಃ ಗುರುಮಠವನ್ನು ಸೇರ್ತೀನಿ ಅಂತ ಹೇಳಿದ್ದೇನೆ. ಕಲಿತೇನೆ. ಆದ್ರೆ ನಮ್ಮ ಊರಿನವರು ನನ್ನ ಕೈ ಬಿಟ್ಟಿಲ್ಲ. ಬಹಳ ಒಳ್ಳೆಯವರು. ಒಂದೊಂದು ಮನೆಯ ಸುತ್ತ ನಿಂತು ನನ್ನನ್ನು ಸಾಕಿ ಬೆಳೆಸಿದ್ರು. ಆಮೇಲೆ ನನ್ನ ಕಷ್ಟವನ್ನು ಅರಿತಂತಹ ನನ್ನ ಗುರುಗಳಾದಂತಹ ಮೋಹನರು ಅವರ ಆಶ್ರಮಕ್ಕೆ ನನ್ನನ್ನು ಕರೆದುಕೊಂಡು ಹೋಯ್ ಅದಲ್ಲ ವಿಚಾರ. ನನಗೆ ಈ ಮೂಢ ಜನರನ್ನು ನೋಡಿದ್ರೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತದೆ ನೋಡಿ. ನಾನು ಇವತ್ತು ಇಲ್ಲಿಗೆ ಬಂದಿರುವುದೇ ಒಂದು ಉತ್ಸವವನ್ನು ನೋಡುವುದಕ್ಕೆ. ಅದರ ಹೆಸರು ನೇಮೋತ್ಸವ ಅಂತ. ಹೌದೌದು, ಅದನ್ನು ನೋಡಿ ನಾನು ಇಲ್ಲಿಗೆ ಬಂದಿತ್ತು. ಏ ದೇವರೇ, ಅಲ್ಲಿ ಗುಳಿಗನಿಗೆ ವಿಶೇಷವಾದಂತಹ ಪೂಜೆ. ಏನು ಆ ಗುಳಿಗನ ವಿಚಾರ ನನಗೆ ಗೊತ್ತಿಲ್ವಾ? ಹುಟ್ಟುತ್ತಲೇ ತಾಯಿಯನ್ನು ಮುರಿದು ಹುಟ್ಟಿದಂತಹ ರಕ್ಕಸ ಜಾತಿಯವ. ಹೌದಪ್ಪ, ಅಂತವನನ್ನ ಹೋಗಿ ಹೋಗಿ ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರಂತಾದ್ರೆ ಇವರಿಗೆ ಏನು ಹೇಳಬೇಕು ನೋಡಿ. ನೋಡಿ, ದರ್ಶನ ಅಂತೆ, ಪಾತ್ರೆಯ ಮೈಮೇಲೆ ಬರುವುದಂತೆ, ಆಮೇಲೆ ಪ್ರಸಾದ ಕೊಡುವುದಂತೆ. ಇಂತಹ ಮೂಢ ನಂಬಿಕೆಗಳನ್ನ ನಂಬಿಯ ಜನರು ಹಾಳಾಗುತ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಇದನ್ನೆಲ್ಲ ನಾನು ಮಾತ್ರ ನಂಬುವವಳೆ ಅಲ್ಲ, ನಂಬುವವಳೇ ಅಲ್ಲ. ಮನಸ್ಸಿಗೆ ಒಂದು ರೀತಿ ಬೇಸರ ಆಯ್ತು. ನಾನು ಯಾಕೆ ಅದರ ಬಗ್ಗೆ ಯೋಚನೆ ಮಾಡಿ
ಕುಟ್ಟ ಹೆಣ್ಣೆ ಕುಟ್ಟ ಯಾವ ಕಾಲಕ್ಕೂ ಇಲ್ವೇ ಇಲ್ಲ. ಇಷ್ಟೆಲ್ಲ ಮಾಡ್ತಾಳೆ ಅಂತಾದ್ರೆ ಇವಳ ಜೀವನ ಯಾವ ಕಾಲಕ್ಕೂ ಮುನಿದು ನಿಲ್ಲುವುದಿಲ್ಲ. ಮುನಿದು ನಿಂತಾಗ ಎನ್ನುವ ಹಾಗೆ ಅವರ ಜೀವನ ನರಕ ಸದೃಶವಾಗುತ್ತದೆ. ಅದೇ ರೀತಿ ಅವಳಿಗೆ ಪಾಠ ಕಲಿಸಬೇಕು. ಯಾವ ರೀತಿಯಾಗಿ ಪಾಠ? ಅವಳ ಜೀವನದಲ್ಲಿ ಯಾರೂ ಇಲ್ಲ. ಇನ್ನು ಮುಂದೆ ಗುಳಿಗನ ಪ್ರಭಾವ ಅವಳ ಮೇಲೆ, ಶಿವಶಕ್ತಿ ಗುಳಿಗನ ಪ್ರಭಾವ ಅವಳ ಮೇಲೆ, ಗುಳಿಗನ ಪ್ರಭಾವ.
ಭಾವನೆಯನ್ನು ಹೇಳಿದ್ದಲ್ಲವೇ ಅಲ್ಲ. ಹೇಳು, ನಾನು ಮಾತಾಡಿಸೋದಕ್ಕೆ ಮುಂದಾದಾಗ, ನಗೆಯಾಡೋದಕ್ಕೆ ಮುಂದಾದ ನಿನ್ನ ನಗುವನ್ನು ಕಂಡಾಗ ಒಬ್ಬ ಚಂದ್ರನ ನೆನಪಾಯಿತು ನನಗೆ. ಬಾಂಧವದಲ್ಲಿ ಸದಾಕಾಲ ದೇದೀಪ್ತಮಯವಾಗಿ ಹೊಳೆಯುವ ಚಂದ್ರಮನೇ ಇಲ್ಲಿ ಬಂದು ನಿಂತನೋ ಎಂಬ ಮಹಾಲೋಕದಲ್ಲಿ ನಿಂತಿಸ್ತಾ ಇದ್ದೇನೆ. ಹೇಳು, ಯಾರು ನೀನು? ನಿನ್ನ ಪಿತಾಮಹರು ಯಾರು? ಯಾಕಿಲ್ಲಿ ಬಂದೆ? ನೀನು ಅಜಪ್ರದವಳ ಅಥವಾ ಅನ್ಯ ನಾಡಿನವಳು? ಎಲ್ಲ ವಿವರ ಪ್ರವರವನ್ನು ಪರಿಚಯವ ಅಂತಹ ಆಕರ್ಷಣೀಯವಾದಂತಹ ರೂಪ ನಿನ್ನದು. ಅಯ್ಯ, ನನ್ನ ಹಿನ್ನೆಲೆಯನ್ನು ಕೇಳ್ತಾ ಇದ್ದೀನಿ. ಹಾಗೆ ಹೇಳ ಹೊರಟ್ರೆ ವಿಶೇಷವಾದಂತಹ ಹಿನ್ನೆಲೆ ಉಳ್ಳವರು ನಾನಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಹಿನ್ನೆಲೆ ಗಟ್ಟಿಯಾಗಿದ್ರೆ ಯಾರೆಲ್ಲ ಎದೆ ಮುಂದೆ ಮಾಡಿ ವಿಷಯವನ್ನು ಹೇಳಬಹುದು. ಹೌದು.
ಆದರೆ ನನ್ನ ಹಿನ್ನೆಲೆಯನ್ನು ನಾನು ಬಹಳ ಪಶ್ಚಾತ್ತಾಪದಲ್ಲಿ ಹೇಳಬೇಕಾಗಿದೆ. ಯಾಕೆ ವಿಷಾದ? ಅಂದರೆ ಬಾಲ್ಯದಲ್ಲಿ ತಂದೆ ತಾಯಿಯಿಂದ ಕಳೆದುಕೊಂಡಂತಹ ನನ್ನದಷ್ಟೇ ನಾನು ನಮ್ಮ ಊರಿನವರು, ಅಂದರೆ ಕುಂದನಗರಿಯ ನಮ್ಮ ಊರಿನಂತಹ ಎಲ್ಲರ ಮನೆಯಲ್ಲಿ ತುತ್ತನ್ನೇ ಕೇಳಿದೆ. ಹಾಗೆ ನಾನು ಅಲ್ಲಿಯೇ ಬೆಳೆದೆ. ಆ ನಂತರದಲ್ಲಿ ನನ್ನ ಕಷ್ಟವನ್ನು ಅರಿತಂತಹ ನನ್ನ ಗುರುಗಳಾದಂತಹ ಮೋಹನರು ಅವರ ಮನೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಸಾಕಿದ್ದಾರೆ. ಬೇಕಾದದ್ದನ್ನೆಲ್ಲ ನನಗೆ ಕರುಣಿಸಿದರು. ಮನಸ್ವಿ ಎನ್ನುವ ಹಾಗೆ ಒಂದು ಗಂಟದಿಂದ ನನ್ನನ್ನು ಕರೆದರು. ಸರಿ, ನಾನು ನೇಮೋತ್ಸವಕ್ಕೆ ಬಂದವಳು. ಹಾಗೆ ನೇಮೋತ್ಸವವನ್ನು ಪೂರೈಸಿ ಹೋಗುವಾಗ ಎದುರಿನಲ್ಲಿ ಒಂದು ಭೀಕರ ಆಕೃತಿಯನ್ನು ನೋಡಿ ಒಮ್ಮೆ ಹೂವಾರಿದವಳು. ಭೀತಿಯಿಂದ ಹಾಗೆ ತಲೆಗೆ ನನ್ನನ್ನು ಎತ್ತಿ ಹಿಡಿದೆಯಲ್ಲ. ನಿಜವಾಗಿ ನನ್ನ ಬದುಕಿನಲ್ಲಿ ನಾನು ಹೀಗೆ ಭಾವಿಸಿಕೊಂಡವಳು. ಒಬ್ಬ ಉತ್ತಮನ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಅಡಿಯಿರಿಸಬೇಕು ಎನ್ನುವ ಹಾಗೆ ಆ ಉತ್ತಮನಿಗಾಗಿ ಇದುವರೆಗೆ ನಾನು ಕಾಯುತ್ತಾ ಇದ್ದವಳು. ಯಾಕೋ ಏನು ಮೊದಲ ನೋಟದಲ್ಲಿ ಸಂಪೂರ್ಣವಾಗಿ ನನ್ನ ಹೃದಯ ಮಂದಿರದಲ್ಲಿ ನೀನು ಸೆರೆಯಾಗಿ ಹೋದೆ. ಓ ವೀರ, ನೀನ್ಯಾರೋ ಏನು, ಆದರೂ ನಿನ್ನಲ್ಲಿ ನನ್ನದೊಂದು ಕೋರಿಕೆ. ನೋಡು, ನೀನು ನನ್ನನ್ನು ಎತ್ತಿ ಹಿಡಿಯುವಾಗ ಅನ್ಯ ಪುರುಷನೆನ್ನುವಂತಹ ಭಾವ ನಾನು ತಾಳಲಿಲ್ಲ. ಯಾಕೋ ಏನು ಅದು ಭಿನ್ನವಾಯಿತು ನಿನ್ನಗೊಂದು. ಹಾಗಾಗಿ ನನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ, ನನ್ನನ್ನು ಎತ್ತಿ ಹಿಡಿದಂತಹ ನೀನೇ ಜೀವನ ಎನ್ನುವಂತಹ ರಥದಲ್ಲಿಯೂ ನನ್ನನ್ನು ಎತ್ತಿ ಹಿಡಿಯಬೇಕು ಅಂತ ಬೇಡಿಕೊಳ್ತೇನೆ. ನಾನ್ಯಾರೇ ಒಬ್ಬ ವಿಷಯ ಹೇಳಿದ ಮೇಲೂ ಮನಸಾರ ಒಪ್ಪಿಯಲ್ವ? ಖಂಡಿತವಾಗಿ ಹೇಳಿಕೊಳ್ಳಲಿಕ್ಕೆ ನನ್ನ ಬಗ್ಗೆ ಹೆಮ್ಮೆ ಉಂಟು. ಅಜಪುರದ ಯುವರಾಜ ನಾನು, ರಾಜಕುಮಾರ ಮಧುರ ಎಂದಾಗಿ ನನ್ನ ಹೆಸರು. ರವಿಕೀರ್ತಿಯ ಒಬ್ಬನೇ ಮಗ ನಾನು. ತಂದೆ ತಾಯಿ ಇಲ್ಲ ಎಂದಾಗ ಯಾಕೋ ಕರುಳು ಹಿಂಡಿದ ಅನುಭವ ನನ್ನ ಪಾಲಿಗಾಯಿತು. ಹೆತ್ತವರನ್ನು ಕಳೆದುಕೊಂಡಾಗ ಆಗುವ ಸಂಕಟ ಏನು ಎಂಬುದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಿನಗೆ ಅಪ್ಪ ಅಮ್ಮ ಯಾರು? ಹೆತ್ತವೇ ನನ್ನ ಪಾಲಿಗಿಲ್ಲ. ಹಾಗಾಗಿ ನೀನು ಹೀಗೆ ಕೇಳ್ತಿದ್ದಾದ್ರೆ ನನ್ನ ಮಡದಿಯಾಗಿ, ನನ್ನ ಹೆತ್ತವ್ವೆಯಾಗಿ, ನನ್ನ ಮನವನ್ನು ಬೆಳಲಿಕ್ಕೆ ನೀನು ಸಿದ್ಧಳಿದ್ದೀಯ. ಮಹಾಭಾಗ್ಯ ಅಂತ ತಿಳಿದುಕೊಳ್ತೇನೆ. ಹಾಗಂತ ನನ್ನ ಅಪ್ಪನ ಇಲ್ಲದೆ ಯಾವ ಕೆಲಸವೂ ಮಾಡುವನಲ್ಲವೇ ಅಲ್ಲ. ಅಪ್ಪ ಒಪ್ಪುತ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ. ತಂದೆ ತಾಯಿಗಳ ಮನಸ್ಸಿಗೆ ಯಾವ ಮಕ್ಕಳು ನೋವು ಕೊಡ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ. ಹಾಗಾಗಿ ನನ್ನಪ್ಪನ ಒಪ್ಪಿಗೆ ಪಡೆದು ನನ್ನ ಮದುವೆ ಆಗ್ತೇನೆ. ಅಲ್ಲಿವರೆಗೆ ನಾನು ಆಶ್ರಮದಲ್ಲಿ ನಿಮಗಾಗಿ ಕಾಯ್ತಾ ಇರ್ತೇನೆ. ಗುರುಮಠಕ್ಕೆ ಹೊರಟವ ನಾನು ಕೆಲವು ದಿವಸ ಅಧ್ಯಯನ ಮುಗಿದ ಮೇಲೆ ಅಪ್ಪನಿಗೆ ವಿಷಯ ಹೇಳಿ ನಿಮ್ಮನ್ನು ಆವರಿಸ್ತೇನೆ. ವಿಶೇಷಕ್ಕಾಗಿ ಕತ್ತಿವರ ಅವನ ಕೈಯಲ್ಲಿ ನಾನು ಸೋತವ. ಕತ್ತಿವರ ಹೇಗೆ ಮಾಡಲಿ? ಯಾರಿಂದ ಮಾಡಿದ್ರು? ಅಂದ್ರೆ ಗುರುಮಠದಲ್ಲಿ ವಿದ್ಯೆ ಕಲಿತವಳು ನಾನು. ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ನಮ್ಮ ಕಟಮುಂದೆ ನೀವು ನೋಡಿದ್ದೀರಿ. ಬಲಾಟದಂತ ಆತನನ್ನು ನಾನು ವಿರೋಧಿಸಿದವಳಾಗಿದ್ದೇನೆ, ಗೆದ್ದವಳಾಗಿದ್ದೇನೆ. ಈ ಸಂದರ್ಭದಲ್ಲಿ ನೀವು ಹೋಗುವಂತ ಅಗತ್ಯ ಇಲ್ಲ. ಆದರೆ ನಾನು ತೋರಿಕೊಳ್ತೇನೆ. ಕತ್ತವಳಿಗೆ ನಾನು ಮಗಳೇ, ನೀನೊಬ್ಬಳೇ ಹೋಗುವುದಲ್ಲ, ಪ್ರೀತಿಯಿಂದ ಅವನು ಕರೆಸಿಕೊಳ್ತಾನೆ ಅಂತಾದ್ರೆ ಜೊತೆ ನಾನು ಬರ್ತೇನೆ.
ಮನಸ್ಸಿನ ಸಮಾಧಾನಕ್ಕಾಗಿ ಆ ಮನಸ್ಸಿನ ನೋವು ಪರಿಹಾರಕ್ಕಾಗಿ ಹೌದು. ಕತ್ತಿ ವರಸೆ ನೀನೇ ಬೇಕಾದ್ರೆ ದೀರ್ಘವಾದಂತಹ ಕಾಲದ ಆ ವಿಷಯವನ್ನ ತಿಳಿಸಿದ್ದೇನೆ. ಹೌದೌದು. ಈಗ ಸ್ಪರ್ಧಿ ಯಾರು? ನಾನು- ನನ್ನ ಮಗ. ನನ್ನ ಮಗಳು ನನ್ನ ಮಗಳಿಗೆ ಹೌದಾ? ಹಾ. ಬೇಡ, ಈಗ ಹರ್ದಿನ ಕಾಲ ನಾವು ನೀವು ಒಂದು ಕತ್ತಿ ವರಸೆ ಬೇಡ, ಈಗ ನಾವು ಬೇಡ. ಮಕ್ಕಳಿರುವಾಗ ಮತ್ತು ನಾವೇ ಯಾಕೆ? ಮಕ್ಕಳಿಗೆ ಒಂದು ಅವಕಾಶ ಕೊಡು. ಹಾಗಾಗಿ ಮಕ್ಕಳು ನಡೆಸಲಿ ಕತ್ತಿ ವರಸೆಯಲ್ಲ. ಅಪ್ಪಯ್ಯ, ನಾನು ಪೂರ್ಣ ಕತ್ತಿವರಸೆಯನ್ನು ಕಲಿಯಲಿಲ್ಲ. ನಾನು ಸಂಪೂರ್ಣವಾಗಿ ಕೆಲಸದ್ದು ಯಾವುದು ಕೇಳಿದ್ರೆ ಧನುರ್ವಿದ್ಯೆಯನ್ನು. ಅವಳಿಗಷ್ಟು ಗೊತ್ತುಂಟು ಅಂತಾದ್ರೆ ಹೋಲಿಸಲಿ ನೋಡೋಣ ನನ್ನ ಸಮ್ಮುಖದಲ್ಲಿ. ಒಬ್ಬನನ್ನು ಸೋಲಿಸ್ತೀಯಲ್ಲ, ಇವತ್ತು ನನ್ನ ಸಮ್ಮುಖದಲ್ಲಿ ಕೈ ಸೋತವನು ನೀನು. ಕೈ ಸೋತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ರುಂಡ ಮುಂಡವಲ್ಲ. ಕೊಡ್ತೇನಪ್ಪಯ್ಯ. ನಿಮಗೆ ಮರ್ಯಾದೆ ಹೋಗಿದೆ ಅವಳಿಂದ ಬದುಕುತ್ತಾಳೆ. ನನ್ನ ಮರ್ಯಾದೆಯ ಕೂಗು ನೀನೆ. ಅದನ್ನು ಉಳಿಸಿಕೊಟ್ಟಿದ್ದೀನಿ. ಅವಳನ್ನ ಹೋರಾಟದಲ್ಲಿ ಗೆದ್ದಿದ್ದಿ. ತಲೆಯನ್ನು ಕಡಿಯುವುದಕ್ಕೆ ಮುಂದಾಗಿದ್ದಿ. ನೋಡಲಿ ಸನ್ನೆ ಆಗ್ತಾ ಇದೆ. ಸೂಚನೆ ಬರ್ತಾ ಉಂಟು. ಕಡಿಯಿರಿ ಅಂತ. ಆದ್ರೆ ನಾವು ಹಾಗೆ ಮಾಡ್ತಿಲ್ಲ. ಯಾರು ಹಸಿರು ನಿಶಾನೆಯನ್ನು ತೋರಿಸಿ ಹೌದು, ಬಹುಶಃ ಹೋಗ್ತಾ ಉಂಟಲ್ಲ. ಮಗನೇ ಹೋಗ್ಲಿ, ಹೋಗೋದು ಹೋಗ್ಲಿ, ಬರುತ್ತಾ ಇರ್ಲಿ. ಆದ್ರೆ ಅವರು ನಾನು ಆವಾಗ ನಿಮಗೆ ಏನು ಹೇಳಿದ್ದೇನೆ? ನನ್ನ